ಜೀವನದ ಏನೇನು ಕಷ್ಟಗಳಿವೆ ಅಥವಾ ಈ ಸ್ಟ್ರೆಸ್ ಏನಿದೆ ಅದು ಧ್ಯಾನದಿಂದ ಆರಾಮ್ಸೆ ಆಚೆ ಬರಬಹುದು. ಧ್ಯಾನದ ಜೊತೆಗೆ ಫಾಲೋ ಮಾಡಬೇಕಾಗಿರೋ ಯಾವುದಾದ್ರೂ ಸೂತ್ರಗಳಿದೆಯಾ ಜೀವನದಲ್ಲಿ ಎವ್ರಿ ಡೇ? ಓಕೆ, ಅಂದರೆ ಧ್ಯಾನ ಮಾಡ್ತಿದ್ದೀನಿ ನಾನು, ಅದರ ಜೊತೆಗೆ ಏನಾದರೂ ಫಾಲೋ ಮಾಡಬೇಕಾಗಿರೋದೇನಾದರೂ ಇದೆಯಾ? ಆ್ಯಕ್ಚುಲಿ ಏನಂದರೆ ನಾವು ಧ್ಯಾನ ಅಭ್ಯಾಸ ಮಾಡಿ ನಮಗೆ ಅದು ಅಡ್ಜಸ್ಟ್ ಆಗಿದೆ, ನಾನು ಈಸಿಯಾಗಿ ಮೆಡಿಟೇಟಿವ್ ಸ್ಟೇಟ್ಸ್ಗೆ ಹೋಗ್ತೀನಿ ಅಂದರೆ ಅದ್ರ ಜೊತೆಗೆ ಲೈಫಲ್ಲಿ ಎಲ್ಲ ಎವ್ರಿಥಿಂಗ್ ಫಾಲ್ಸ್ ಇನ್ ಟು ಪ್ಲೇಸ್ ಆನ್ ಇಟ್ಸ್ ಓನ್. Okay. Why? Because when I took the example of the kriya that I do every day. So when I do my kriya, I mean, personally speaking, to tell you a bit about me, I'm a full-time employee and a mother of 2. ಆಮೇಲೆ ನನಗೂ ಅಕಾಡೆಮಿಕ್ಸಲ್ಲಿ ಇನ್ವಾಲ್ವ್ ಆಗಿದ್ದೀನಿ, ರಿಸರ್ಚಲ್ಲಿ ಇನ್ವಾಲ್ವ್ ಆಗಿದ್ದೀನಿ, ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರ್ತೀನಿ. ಆಮೇಲೆ ವೆರಿ ಆ್ಯಕ್ಟಿವ್ ಈಶಾ ವಾಲಂಟಿಯರ್ ಕೂಡ. ಸೊ ಈ ರೋಲ್ಸ್ ಎಲ್ಲ ನಾನು ಮ್ಯಾನೇಜ್ ಮಾಡಬೇಕು ಅಂದರೆ ನಾನು ಲೈಕ್ ಎವ್ರಿ ಡೇ ನಾನು ಬಾಡಿ ನರಿಷ್ಮೆಂಟ್ಗೆ ನಾನು ಏನು ಫುಡ್ ತಿಂತೀನಿ ಅಥವಾ ಹೆಂಗೆ ನಂದು ವಾಟ್ ಎವರ್ ದ ಅದರ್ ಮೇಂಟೆನೆನ್ಸ್ ಹೆಂಗೆ ಮಾಡ್ತೀನಿ, ಲೈಕ್ ಮಸ್ಟ್ ಆ್ಯಂಡ್ ಶುಡ್ ಶಾಂಭವಿ ಮಹಾಮುದ್ರಾ ಕ್ರಿಯಾ ಪ್ರಾಕ್ಟೀಸ್ ಎವ್ರಿ ಡೇ ಈಸ್ ದ ಬೂಸ್ಟರ್ ಡೋಸ್. ಓಕೆ, ಅದು ನನಗೆ ಶಕ್ತಿ ಕೊಡುತ್ತೆ ಅದು ಮಾಡೋದಕ್ಕೆ. ಅಂದರೆ ನನ್ನ ರೊಟೀನ್ ನಾನು ಈಸಿಯಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗೋದಕ್ಕೆ ಅದು 100% ತುಂಬ. ಅದಿಲ್ಲ ಅಂದರೆ ನಾನು ಒಂದು ಮೀಲಾದರೂ ಸ್ಕಿಪ್ ಮಾಡೋಕ್ಕೆ ರೆಡಿ, ಬಟ್ ಆ ಡೋಸ್ ಆಫ್ ಆ ಮೆಡಿಟೇಷನ್ ಆಗಿಲ್ಲ ಅಂದರೆ ಆವತ್ತು ನನಗೇನೋ ಕಳೆದೋಗಿದೆ ನನ್ನದು ಲೈಫಲ್ಲಿ, ನಾನು ತುಂಬ ಮಿಸ್ ಮಾಡ್ಕೋದೆ. ಬಿಕಾಸ್ ಅದ್ರ ಇಂಪ್ಯಾಕ್ಟ್ ನನ್ನ ರೊಟೀನಲ್ಲಿ ತೋರಿಸುತ್ತೆ. ಮೇ ಬಿ ಅವತ್ತು ನನಗೆ ಈ ರೋಲ್ಸ್ ಎಲ್ಲ ಪ್ಲೇ ಮಾಡೋಕ್ಕೆ ಶಕ್ತಿ ಇರಲ್ಲ, ಅಥವಾ ಈಸಿಯಾಗಿ ಬ್ರೇಕ್ಔಟ್ ಆಗ್ತೀನಿ, ಆಮೇಲೆ ನಾನು ಫ್ರಸ್ಟ್ರೇಟ್ ಆಗ್ತೀನಿ. ಸೊ ದಟ್ ವಿಲ್ ಕೀಪ್ ಮೀ ಆವತ್ತು ಆ ಡೇಗೆ ಏನೇನು ಬೇಕು ನನಗೆ ಎನರ್ಜಿ, ಅದು ಸ್ಟೋರ್ ಹೌಸ್, ಪವರ್ ಹೌಸ್ ಥರ. ಸೊ ನಾವು ಡೈಲಿ ಲೈಫಲ್ಲಿ ಒಂದು ರೊಟೀನ್ ಆಗಿಬಿಟ್ರೆ ಇಟ್ ವಿಲ್ ಬಿ ವೆರಿ ಈಸಿ ಟು ಮ್ಯಾನೇಜ್ ದ ಎಂಟೈರ್ ದ ಹೋಲ್ ಡೇ. ಸೊ ಧ್ಯಾನದ ಮೂಲಕ ಮನಸ್ಸಿನ ಮೇಲೆ ನಿಯಂತ್ರಣ ಇಟ್ಕೊಂಡ್ರೆ ಜೀವನದಲ್ಲಿ ಎಲ್ಲ ಸರಿ. ಅಂದರೆ ಅದರಿಂದ ನಾವು ದೈಹಿಕವಾಗೂ ಕೂಡ ಹೆಲ್ದಿ ಆಗ್ಬೋದು. ಒನ್ಸ್ ಯು ಕ್ಯಾನ್ ಕಂಟ್ರೋಲ್ ಯುವರ್ ಮೈಂಡ್, ಅಂದರೆ ನಿಮ್ಮ ನಾಲಿಗೆಯನ್ನು ಕಂಟ್ರೋಲ್ ಮಾಡ್ಕೋಬಹುದು ನೀವು, ನಿಮ್ಮ ಲೇಜಿನೆಸ್ನ ಕಂಟ್ರೋಲ್ ಮಾಡ್ಕೋಬಹುದು ನೀವು, ಅದರಿಂದ ಜೀವನ ಪರ್ಫೆಕ್ಟ್ ಆಗತ್ತೆ 100%.